ಹಾಯ್ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊತೀನಿ. ಭಾಳ ದಿನ ಆಗೈತಿ ಯೂಟ್ಯೂಬಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೇ ಇಲ್ಲ. ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅನ್ಕೊಳತ್ತೀನಿ. ನಿಮ್ಮ ಆಶೀರ್ವಾದ ಇದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ಟ್ರಾವೆಲ್ ಬ್ಲಾಗ್ಸ್ ಹಾಕೋಣ. ಸೊ ನನ್ನ ಜೊತೆ ನೀವು ಟ್ರಾವೆಲ್ ಮಾಡೋಕೆ ರೆಡಿ ಇದ್ದೀರಿ ಅಂತ ಅನ್ಕೊತೀನಿ. ಬರ್ರಿ. ಈಗ ನೆಕ್ಸ್ಟ್ ಅದ್ರ ಜೊತೆಗೆ ರೀಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ. ಅದೇನು ಕಂಟೆಂಟ್ ಅನ್ನೋದು ನಾನು ನಿಮಗೆ ಇನ್ಸ್ಟಾಗ್ರಾಮ್ದಾಗ ರಿವೀಲ್ ಮಾಡ್ಬೇಕಂತದೀನಿ. ನನ್ನ ಇನ್ಸ್ಟಾಗ್ರಾಮ್ ನ್ಯೂ ಅಕೌಂಟ್ನ ನೀವು ಫಾಲೋ ಮಾಡಿರಿ. ಯಾವ್ದು ಕಂಟೆಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ್ದು ಅನ್ನೋದು ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಬಿಫೋರ್ ದ್ಯಾಟ್ ಏನಂತಂದ್ರೆ ನಾವು ಚಾಮುಂಡಿ ದರ್ಶನ ತೊಗೊಂಡು ನಂದು ರೀಸ್ಟಾರ್ಟ್ ಜರ್ನಿನ ಚಾಮುಂಡಿ ಅಮ್ಮನ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಇವಾಗ ಹೋಗಾಕತ್ತಿದ್ದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಾಕತ್ತೀನಿ. ಮೈಸೂರಿನಾಗ ಅದೀನಿ ನಿಮ್ಗೆ ಗೊತ್ತಿದ್ದಂಗೆ. ಸೊ ಮೈಸೂರ್ಲಿಂದ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ತಗೊಂಡೆ ಅಲ್ಲಿಂದ ರೀಸ್ಟಾರ್ಟ್ ಮಾಡೋಣ್ರಿ. ಬರ್ರಿ. ಇವಾಗಿರೋದು ಮೈಸೂರು ಬಸ್ ಸ್ಟ್ಯಾಂಡ್. ಎಲ್ಲರಿಗೂ ಗೊತ್ತೈತಿ. ಗೊತ್ತಿಲ್ಲ ಅಂತಂದ್ರೆ ಲೊಕೇಶನ್ ಹಾಕ್ರಿ, ಇಲ್ಲೇ ಬಂದು ಇಳಿತೀರಿ. ಡೈರೆಕ್ಟ್ ಇದೆ ನೋಡ್ರಿ ಮೈಸೂರು ಬಸ್ ಸ್ಟ್ಯಾಂಡ್. ಸೊ ಅಲ್ಲೇ ಚಾಮುಂಡಿ ಬೆಟ್ಟದ ಬಸ್ ನಿಲ್ತಾವ. ಕೆಂಪಸ್ ಕಾಣತ್ತಲ್ಲ ಅಲ್ಲೇ. ಇದು ಕೆಂಪಸ್ ಐತಲ್ಲ AC ಬಸ್. ಆಮೇಲೆ ಇದು ಹಸಿರು ಬಸ್ ಐತಲ್ಲ ಇದು ನಾರ್ಮಲ್ ಬಸ್. ನೀವು ಯಾವ ಬಸ್ನಾಗ ಬೇಕಾದರೂ ಹೋಗ್ಬೋದು. ಬಟ್ ಹೋಗಿ ಮುಟ್ಟೋದಂತೂ ಚಾಮುಂಡಿ ಬೆಟ್ಟಕ್ಕೆ, ಅದಕ್ಕೇನಿಲ್ಲ. ಆ್ಯಂಡ್ ನೆಕ್ಸ್ಟ್ ಬರ್ರಿ ಹೋಗೋಣ. ಚಾಮುಂಡಿ ಬೆಟ್ಟದ್ನಾಗ ನಾವು ಹೋಗಾತಿದ್ವಿ ಬಿಸಿಲಾಗ. ಬಿಸಿಲಿತ್ತು, ವ್ಯೂ ಅಂತೂ ಚಲೋ ಇರಲಿಲ್ಲ. ಬಟ್ ಮಳೆಗಾಲದಾಗ ಹೆಂಗಿರ್ತೈತೆ ಅಂತ ನಿಮಗೆ ತೋರಿಸ್ತೀನಿ. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಬಂದಾದ್ಮೇಲೆ ಪಾರ್ಕಿಂಗ್ ಐತೆ, ನೋಡಿರ್ತೀವಿ. ನೋಡಿಲ್ಲ ಅಂದ್ರೆ ವಿಸಿಟ್ ಮಾಡಿರಿ. ಮೊದಲು ಚಾಮುಂಡಿ ಬೆಟ್ಟ ನೋಡೋಣ. ಚಾಮುಂಡಿ ದರ್ಶನ ತೊಗೊಂಡು ಆಮೇಲೆ ನಮ್ಮ ನ್ಯೂ ಜರ್ನಿನ, ನ್ಯೂ ಟ್ರಾವೆಲ್ ಆ್ಯಂಡ್ ಥಿಂಗ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ. ಬರ್ರಿ ದರ್ಶನ ತೊಗೋಣ. ಥ್ಯಾಂಕ್ ಯು.